ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಅಗೈನ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಮೊನ್ನೆ ಅಷ್ಟೇ ನನಗೆ ತುಂಬ ಖುಷಿ ಆಗ್ತಾಯಿದೆ. ಅಂದರೆ ನಾನು ತುಂಬ ಖುಷಿಯಾಗಿದ್ದೀನಿ ಟುಡೇ, ಬಿಕಾಸ್ ನಾನು ನಿನ್ನೆ ವ್ಲಾಗ್, ಸಂಡೇ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಅದರಲ್ಲಿ ಹೇಳಿದೆ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ. ಇವಾಗ ಇನ್ನು +18 ಮೆಂಬರ್ಸ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಎಲ್ಲರೂ ಹೀಗೆ ನನ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಐ ಲವ್ ಯು ಆಲ್ ಮೈ ಫ್ಯಾನ್ಸ್. ಆ್ಯಂಡ್ ಇವತ್ತು ಟೈಮ್ 7:30. ಆ್ಯಕ್ಚುಲಿ ಐ ವಾಂಟ್ ಟು ಗೋ ಮೆಟ್ರೋ ಶಾಪಿಂಗ್, ಹೋಲ್ಸೇಲ್ ಶಾಪಿಂಗ್. ಅದಕ್ಕಾಗಿ ನಾನು ರೆಡಿಯಾಗಿ ಕೂತ್ಕೊಂಡಿದ್ದೀನಿ, ಹೋಗೋಣ ಅಂತ. 7 ಗಂಟೆ ಆಯಿತು ನೈಟು. ಹೋಗಿ ಶಾಪಿಂಗ್ ಮಾಡ್ಕೊಬೇಕು. ಸ್ವಲ್ಪ ಮಂತ್ಲಿ ಗ್ರಾಸರೀಸ್ ಎಲ್ಲ ಇಲ್ಲ, ತೊಗೊಂಡು ಬರೋಣ ಅಂತ. ಆಲ್ವೇಸ್ ನಾನು ಮೆಟ್ರೋಗೆ ಹೋಗ್ತೀನಿ. ಏನಾದರೂ ಶಾರ್ಟ್ ಸ್ಮಾಲ್ ಥಿಂಗ್ಸ್ ಇರುತ್ತಲ್ಲ, ಅದನ್ನು ಆದರೆ ಡಿಮಾರ್ಟ್ ಹೋಗ್ತೀನಿ ಅಷ್ಟೇ, ಜಾಸ್ತಿ ಡಿಮಾರ್ಟ್ ಹೋಗಲ್ಲ. ಮೆಟ್ರೋದು ನಂದು ಕಾರ್ಡ್ ಇದೆ, ಮೆಟ್ರೋ ಕಾರ್ಡು. ನಾನು PG ರನ್ನಿಂಗ್ ಮಾಡ್ತಿದ್ನಲ್ಲ, ಆವಾಗ ಮೆಟ್ರೋ ಕಾರ್ಡ್ನ ನಾನು ಮಾಡಿಸ್ಕೊಂಡಿದ್ದೆ. ಮೆಟ್ರೋ ಕಾರ್ಡ್ ಎಲ್ಲರಿಗೂ ಕೊಡೋದಿಲ್ಲ, ಯಾರು ಬಿಸ್ನೆಸ್ ಮಾಡ್ತಾರಲ್ಲ, ಹೋಟೆಲ್ ನಡೆಸೋರಿಗೆ ಆಯಿತು, ಆ್ಯಂಡ್ PG ಈ ಥರ ಅವ್ರಿಗೆ ಮಾತ್ರ ಬಿಸ್ನೆಸ್ ಮೆಟ್ರೋ ಕಾರ್ಡ್ ಕೊಡ್ತಾರೆ. ಸೊ ನಾನು ಲೇಡೀಸ್ PG ನಡೆಸ್ತಾ ಇದ್ದೆ, ನನಗೆ ಮೆಟ್ರೋ ಕಾರ್ಡ್ ಇದೆ. ಹಾಗಾಗಿ ನಾನು ಹೋಗ್ತೀನಿ. ಒಂದು ಮೆಟ್ರೋ ಕಾರ್ಡ್ಗೆ 6 ಮೆಂಬರ್ಸ್ನ ಒಳಗಡೆ ಬಿಡ್ತಾರೆ. ಇನ್ನು ನನ್ನ ಜೊತೆ ಯಾರೂ ನಾನು ಕರ್ಕೊಂಡು ಹೋಗಿಲ್ಲ. ಇಫ್ ಯು ವಾಂಟ್ ಕಮ್ ವಿತ್ ಮೀ, ನೀವು ಕೂಡ. ಆ್ಯಂಡ್ ಇವಾಗ ಹೋಗಬೇಕು. 1 ಅವರಲ್ಲಿ ಶಾಪಿಂಗ್ ಮಾಡ್ಕೊಂಬರ್ಬೇಕು ಮನೆಗೆ ದಿನಸಿ ಐಟಮ್ನೆಲ್ಲ. ಈ ನೈಟಲ್ಲಿ ಟ್ರಾಫಿಕ್ ಇರುತ್ತೆ ಅಂತೇಳಿ ನಾನು ಕಾರ್ ಎತ್ಕೊಂಡು ಹೋಗ್ತಿಲ್ಲ, ಆಟೋನಲ್ಲೇ ಹೋಗ್ತೀನಿ. ಆಟೋನಲ್ಲಿ ಹೋಗಿ ಲಗೇಜ್ ಎಲ್ಲ ಜಾಸ್ತಿ ಇರುತ್ತಲ್ವ, ಥಿಂಗ್ಸ್ ಎಲ್ಲ ತೊಗೊಳ್ಳೋದು. ಸೊ ಹಾಗಾಗಿ ಆಟೋನಲ್ಲೇ ಹೋಗಿ ಆಟೋನಲ್ಲೇ ಬರ್ತೇನೆ. ಬನ್ನಿ, ನಾನು ಮೆಟ್ರೋನಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ಲರಿಗೂ. ನಿಮಗೆ ಹೊಸ ಸಬ್ಸ್ಕ್ರೈಬರ್ಗೆ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಅಗೈನ್. ಆ್ಯಂಡ್ ನನ್ನ ಫಾಲೋವರ್ಸ್ ಒಬ್ಬರು ಕೇಳಿದ್ದಾರೆ ನನಗೆ ಮಟನ್ ಬಿರಿಯಾನಿ ಮಾಡಿ ತೋರಿಸಿ ಅಂತ. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಮಟನ್ ಬಿರಿಯಾನಿ ಮಾಡಿ ತೋರಿಸ್ತೇನೆ. ನಿಮಗೆ ಯಾವ ಥರ ವೀಡಿಯೋ ಬೇಕಂದರೆ ನಾನು ಆ ಥರ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್. ಕೆಲವರು ಕಮೆಂಟ್ ಮಾಡ್ತಿದ್ದಾರೆ, ಮೈ ನ್ಯೂ ಫ್ರೆಂಡ್ ಅಯ್ಯೋನು ಮಟನ್ ಬಿರಿಯಾನಿ, ಮತ್ತು ನನ್ನ ವೀಡಿಯೋಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಫುಲ್ ಖುಷಿಯಾಗಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ನಾನು 1 ಡೇಲಿ 18 ನನಗೆ ತುಂಬ ದೊಡ್ಡದು, ಗೊತ್ತಿಲ್ಲ ನಿಮಗೇನಂತ. ಮುಂದೆ ಹೋಗ್ತಿರೋರಿಗೆ ನನ್ನ ಹಿಂದೆ ಬರ್ತಿದ್ದೀನಿ. ಸೊ ನಿಮಗೆಲ್ಲ 18ಗಷ್ಟೇ ಇಷ್ಟೊಂದು ಖುಷಿ ಪಡ್ತಾಳ ಅಂತ ಅಂದಿರ್ಬೋದು. ಎಸ್, ನನಗೆ ಒಂದೊಂದು ಮೋರ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಫುಲ್ ಖುಷಿಯಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದ ಬೆಳಗ್ಗೆ ತನಕ ಸ್ವಲ್ಪ ರೆಸ್ಟ್ ಮಾಡಿದೆ. ಹೊಟ್ಟೆ ಸ್ವಲ್ಪ ಸರಿ ಇರಲಿಲ್ಲ, ಹಾಗಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಇವಾಗ ಮೆಟ್ರೋಗೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಆಟೋ ಬುಕ್ ಮಾಡಿದ್ದೀನಿ, ಅದು ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕಾಗಿ ಇನ್ನೂ ಸ್ವಲ್ಪ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ. ನಾಳೆ ನಾನು ಊರಿಗೆ ಹೋಗೋದಿದೆ. ನೋಡೋಣ, ಹೋಗ್ತಾರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ನಾನು ನಮ್ಮ ಅಮ್ಮನ ಸಿಸ್ಟರ್ ಮನೆಯಲ್ಲಿ ಹಬ್ಬ ಇದೆ, ವಿಲೇಜಲ್ಲಿ ಮಾರಿ ಹಬ್ಬ ಅಂತ ಮಾಡ್ತಾರೆ. ಅದಕ್ಕೆ ನಾನ್ ವೆಜ್ಜು ಫುಲ್ ನಾನ್ ವೆಜ್ ಮಾಡ್ತಾರೆ. ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ ಈ ಸಲ ನನಗೆ ಬಾ ಅಂತ. 1-2-3 ಟೈಮ್ಸ್ ಹೋಗಿದ್ದೀನಿ ಅಷ್ಟೇ ನಾನು ಅಲ್ಲಿಗೆ. ಇವಾಗ ನಾಳೆ ಹೋಗೋಣ ಅಂತ ಗೆಸ್ ಮಾಡ್ಕೊಂಡಿದ್ದೀನಿ. ಇವತ್ತು ನೈಟೇ ಹೋಗಬೇಕಿತ್ತು. ಓಕೆ, ನಾಳೆನೇ ಹೋಗೋಣ, ರೆಸ್ಟ್ ತೊಗೊಳ್ಳೋದು ಬೇಡ ನೈಟ್ ಟೈಮ್ ಅಂತೇಳಿ ಮಾರ್ನಿಂಗ್ ನಾನು ಹೊರಡ್ತೀನಿ. ನೋಡೋಣ, ಹೊರಟ್ರೆ ಅದನ್ನು ಕೂಡ ವಿಡಿಯೋ ನಾನು ನಿಮಗೆ ಮಾಡ್ತೇನೆ. ಬನ್ನಿ, ಆಟೋ ಇವಾಗ ಕಾಲ್ ಮಾಡಿದ, ಮಾರುತಿ ಮಂದಿರ ಹತ್ರ ಇದ್ದೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದರೆ ಆಟೋದಲ್ಲಿ ಹೋಗ್ತಾ ಹಾಗೆ ನಿಮ್ಮ ಜೊತೆ ತೋರಿಸ್ತೀನಿ ನಾನು ಮೆಟ್ರೋ ಶಾಪಿಂಗ್ ಏನೆಲ್ಲ ಮಾಡ್ತೇನೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೈ ನ್ಯೂ ಸಬ್ಸ್ಕ್ರೈಬರ್ಗೆ. ಲವ್ ಯು ಆಲ್, ಥ್ಯಾಂಕ್ ಯು. ಮತ್ತೆ ಆಟೋ ಬಂತು, ಆಟೋದಲ್ಲಿ ಹೋಗ್ತಾ ಇದ್ದೆ. ನಮ್ಮ ಏರಿಯಾದಲ್ಲೇ ಎಷ್ಟೊಂದು ಟ್ರಾಫಿಕ್ ಇತ್ತು. ಅಯ್ಯೋ, ಇನ್ನೂ ಎಷ್ಟೊತ್ತಾಗುತ್ತೋ ಅಂತ ಭಯ ಆಗ್ತಾಯಿದೆ. ಯಾಕಂದರೆ ಇಲ್ಲೇ ಇಷ್ಟೊಂದು ಟ್ರಾಫಿಕ್ ಇದೆ. ಅದು ಬಿನ್ನಿಪೇಟೆ ಮೈಸೂರು ರೋಡ್ ಬೇರೆ, ಇನ್ನು ಟ್ರಾಫಿಕ್ ಹೆವಿ ಇರುತ್ತೆ. ಸೊ ಅದೇ ಟೆನ್ಷನಲ್ಲಿ ಸುಮ್ಮನೆ ಹೋಗ್ತಾ ಇದ್ದೀನಿ. ಆಮೇಲೆ ಮೆಟ್ರೋ ಎಂಟ್ರೆನ್ಸ್ ಬಂತೇನೇನು.
ನೋಡಿ ಟ್ರಾಫಿಕ್ ಹೆಂಗಿದೆ. ಇಲ್ಲಿ ರೈಲ್ವೆ ಸ್ಟೇಷನ್ ಸ್ಟಾಪು, ಮೆಟ್ರೋ ರೈಲ್ವೆ ಸ್ಟೇಷನ್ ಸ್ಟಾಪ್ ಇದು. ಮತ್ತು ನಾನು ಇವಾಗ ರೀಚ್ ಆದೆ ಎಂಟ್ರಿಗೆ. ಇಲ್ಲಿ ಕಾರ್ಡ್ ತೋರಿಸಿ ಒಳಗಡೆ ಬಿಡ್ತಾರೆ. ಕಾರ್ಡ್ ತೋರಿಸಿ ಒಳಗಡೆ ಬಂದು ಇಲ್ಲಿ ಬಾಕ್ಸಸ್ ಎಲ್ಲ ನೋಡ್ತಾ ಇದೆ. ತುಂಬ ಆಫರಲ್ಲಿತ್ತು. ಜಗ್ ಎಲ್ಲ ಇತ್ತು ಮತ್ತು ತುಂಬ ಚೆನ್ನಾಗಿತ್ತು. ಇದೊಂದು ಬಾಕ್ಸ್ ಇಷ್ಟ ಆಯಿತು. 250 ಇದೆ. ಅದನ್ನೇ ನೋಡ್ತಾ ಇದೆ ತೊಗೊಳ್ಳೋಣ ಅಂತ. ಹೆಣ್ಮಕ್ಳಿಗೆ ಎಷ್ಟಿದ್ರೂ ಸಾಕಾಗಲ್ಲ. ಸೊ ಹಾಗೆ ಇಷ್ಟ ಆಯಿತು ತೊಗೊಳ್ಬೇಕಂತ ತೊಗೊಂಡು ಲಾಸ್ಟಿಗೆ ತೊಗೊಳ್ತೀನಿ. ಯಾಕಂದರೆ ಲಗೇಜ್ ಜಾಸ್ತಿ ಆಗುತ್ತೆ. ಇದು ಟ್ರಾಲಿನಲ್ಲಿ ದೂಕೋಕ್ಕಾಗಲ್ಲ. ಮತ್ತು ಬೇರೆ ಥಿಂಗ್ಸ್ ಇಡ್ಸಲಿಲ್ಲ ಅಂತ ಇಲ್ಲಿ ತೊಗೊಳ್ಳಿಲ್ಲ. ನೆಕ್ಸ್ಟ್ ನಾನು ಹಾಗೆ ಮುಂದೆ ಬಂದೆ. ಇಲ್ಲಿ ಲಿಕ್ವಿಡು, ಹ್ಯಾಂಡ್ ವಾಶು, ಫ್ಲೋರ್ ವಾಶು ಅವೆಲ್ಲ ಇದೆ. ರೈಟ್ ಸೈಡ್ಗೆ 7up ಆ ಥರ ಎಲ್ಲ ಇದೆ. ಹಾಗೆ ಮುಂದೆ ಹೋಗ್ತಾ ಇದ್ದೆ. ನನಗೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇದೆಲ್ಲ ಏನಂತ ಹೇಳಿ ಮುಂದೆ ತೊಗೊಳ್ತೀನಿ. ಇದು ಆಫರಲ್ಲಿರೋದು. ಇದೆಲ್ಲ ಏನು ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ. ಟಿಶ್ಯೂ ಬಂದು 70 ರುಪೀಸು. ಆಫರ್ ಇತ್ತು ತುಂಬ. ಯಾವಾಗಲೂ ಆಫರ್ ಹೋದಾಗೆಲ್ಲ ಇರುತ್ತೆ. ಆ್ಯಂಡ್ ಈ ಬಾಕ್ಸಸ್ ಎಲ್ಲ ಬಂದು 30 ರುಪೀಸ್ ಇಲ್ಲ ಏನೋ 40 ರುಪೀಸ್ ಇತ್ತು. ನಾನೇನು ತೊಗೊಳ್ಲಿಲ್ಲ. ಎಲ್ಲ ಆಫರಲ್ಲೇ ಇದೆ. ಸೊ ಹಾಗಾಗಿ ಇದು ಸಾಲ್ಟು ಪೆಪ್ಪರ್ ಬಾಕ್ಸು ಮತ್ತು ಒಂದು ಕಡಾಯಿ ಸೆಟ್ ನೋಡಿದೆ. ಇಷ್ಟ ಆಯಿತು ತೊಗೊಳ್ಳೋಣ ಅಂತ. ಈ ಕಡೆ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಆಫರಲ್ಲಿತ್ತು. ಹಾಫ್ kg 179 ರುಪೀಸ್ ಅಷ್ಟೇ. ಡ್ರೈ ಫ್ರೂಟ್ಸ್ ಮೆಟ್ರೋ ಹೋಲ್ಸೇಲಲ್ಲಿ ಅದು ತೊಗೊಂಡೆ. ಮನೆಯಲ್ಲಿದೆ ಅಂತೇಳಿ ಸ್ವಲ್ಪ ಆದರೂ ಕೂಡ ತೊಗೊಂಡಿದ್ದೀನಿ. ಏನು ಬೇಕಿತ್ತು ಅದು. ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಕೌಂಟ್ರ್ ಬಂದೆ ಈ ಕಡೆ. ಅಲ್ಲಿ ತುಂಬ ಚೆನ್ನಾಗಿ ಪಾತ್ರೆ ಕಡಾಯಿ ಸೆಟ್ ಇತ್ತು. ಅದು ತುಂಬ ಇಷ್ಟ ಆಯಿತು ತೊಗೋಬೇಕಂತ ನೋಡಿ. ಇಲ್ಲಿ ಡೇಟ್ಸು ಅಷ್ಟೊಂದು ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಅಲ್ಲಿಂದ ಮೂವ್ ಮಾಡಿ ನೆಕ್ಸ್ಟು ವಾಟ್ರ್ ಬಾಟಲ್ ಅಂದರೆ ನನಗೆ ಹೆವಿ ಹುಚ್ಚು ಫ್ರೆಂಡ್ಸ್. ಯಾವಾಗ ನೋಡಿದ್ರು ಎಲ್ಲೋದ್ರು ಚೆನ್ನಾಗಿರೋ ಬಾಟಲ್ ಕಂಡ್ರೆ ನಾನು ಅದನ್ನ ಪರ್ಚೇಸ್ ಮಾಡಿಬಿಡ್ತೀನಿ. ಹಾಗಾಗಿ ತುಂಬ ಬಾಟಲ್ಸ್ ನಮ್ಮ ಮನೆಯಲ್ಲಿದೆ. ಅದಕ್ಕೆ ಇದು ತುಂಬ ಇಷ್ಟ ಆಯಿತು. ಇದೊಂದು ತೊಗೊಂಡೆ. ಇದು 300 ರುಪೀಸ್ ಏನೋ ಇದೆ. ತುಂಬ ಇಷ್ಟ ಆಯ್ತು ಅಂತೇಳಿ ಅದನ್ನು ತೊಗೊಂಡು ನೆಕ್ಸ್ಟ್ ಕಡಾಯಿ ಸೆಟ್ಟು ಕಾಣಿಸ್ತಿತ್ತು. ಅವ್ರಿಗೆ ತುಂಬ ಇಷ್ಟ ಆಯಿತು. ಹೇಗಿದೆ ಏನು ಪ್ರೈಸ್ ಅಂತ ಅಲ್ಲಿ ಅವ್ರನ್ನ ಕೇಳಿದೆ. ಈ ಸರ್ವಿಂಗ್ ಬೌಲ್ ಮತ್ತು ಸ್ಮಾಲ್ ಬೌಲ್ಸ್ಗೆ ಟೋಟಲಾಗಿ 350 ರುಪೀಸ್ ಪ್ರೈಸ್ ಇದೆ ಅಂತೆ. ಆಫರ್ ಇದೆ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಇದು ವರ್ತ್ ಇದೆ. ಬಟ್ ಯೂಸು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಇವಾಗ ಸದ್ಯಕ್ಕೆ ಬೇಡ ಅಂತೇಳಿ ನಾನು ಅದನ್ನು ತೊಗೊಳ್ಲಿಲ್ಲ. ನೆಕ್ಸ್ಟ್ ನಾನು ಅದಾದಮೇಲೆ ಸ್ಟೀಲು ಕಡಾಯಿದು ಮಿಲ್ಕ್ ಬಾಟಲ್ ಹಾಲು ಕಾಯಿಸೋದು ನೋಡಿದೆ. ಇದು ಮತ್ತು ಈ 1500 ಏನೋ ಇತ್ತು. ನನಗೆ ಈ ಥರ ರೋಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ವಿಮ್ ಯೂಸ್ ಮಾಡೋದು ಅದನ್ನು ಕೂಡ ನಾನು ಬೈ ಮಾಡ್ತಾಯಿದ್ದೀನಿ ಬೇಕು ಅಂತೇಳಿ. ಮತ್ತು ಬೇರೆ ಥಿಂಗ್ಸೆಲ್ಲ ಎತ್ತಿಟ್ಟಿದ್ದೀನಿ ಸೈಡಿಗೆ. ಸ್ಮಾಲ್ ಎಲ್ಲ ದೂಕೊಂಡು ಓಡಾಡೋಕ್ಕಾಗಲ್ಲ ಅಂತೇಳಿ ಅದನ್ನ ಟ್ರಾಲಿ ಸ್ಮಾಲ್ ಇನ್ನು ಎತ್ಕೊಂಡು ಬರ್ತಾಯಿದ್ದೆ. ಈ ಕಡೆ ಟಿಶ್ಯೂಸ್ ಮತ್ತು ಏನೇನೋ ಇತ್ತು. ಇದು ಪ್ಲಾಸ್ಟಿಕ್ದೆಲ್ಲ ಇದು ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಮೆಟ್ರೋ ಬಿನ್ನಿಪೇಟೆ ಯಶವಂತಪುರದ್ದು ಇನ್ನೂ ಹೆವಿ ದೊಡ್ಡದಿದೆ. ಹಾಗೆ ಕೆಂಗೇರಿದು ಕೂಡ ಚೆನ್ನಾಗಿದೆ. ಎಂಟ್ರೆನ್ಸು ಇದು ಎಕ್ಸಿಟ್ಟು ನೋಡ್ತಾ ಇದ್ದೀರಾ. A to Z ಇದೆ. ಚೆನ್ನಾಗಿತ್ತು. ತುಂಬ ಎಕ್ಸ್ಪೀರಿಯೆನ್ಸು. ನಾನು ಬೇಗ ಬರೋದ್ರಿಂದಾಗಿ ಎಲ್ಲ ಕಡೆ ಓಡಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಏನು ತೊಗೊಳ್ಬೇಕಿತ್ತು ತೊಗೊಂಡ್ಬಿಟ್ಟು ಬಂದೆ.
ಆ್ಯಂಡ್ ಮಾಪ್ ಕೂಡ ಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ತುಂಬ ಚೆನ್ನಾಗಿರೋ ಒಳ್ಳೆ ಪ್ರೈಸ್ಗೆ ಮಾಪ್ ಬಂತು. ಅದೇ ರಿಮೂವ್ ಮಾಡಿ ವಾಶ್ ಮಾಡಿ ಮತ್ತು ಹಾಗೆ ಆ್ಯಡ್ ಮಾಡ್ಬೋದು, ಆ ಥರ ಇದೆ. ಚೆನ್ನಾಗಿತ್ತು, ಇಷ್ಟ ಆಯಿತು. ಅದನ್ನು ತೊಗೊಂಡ್ಬಿಟ್ಟು ಮತ್ತು ನಾನು ನೆಕ್ಸ್ಟು ಸೋಪು ಮನೇಲಿ ಮೇನು ಬ್ರಷ್ ಆದಮೇಲೆ ಸೋಪ್ ತೊಗೊಳ್ಳೋಣ ಅಂತೇಳಿ ಫಸ್ಟು ಬ್ರಷ್ ತೊಗೊಂಡೋಗಿ ಬಂದೆ. ಚೆನ್ನಾಗಿತ್ತು. ಕಮ್ಮಿ ಇದೆ ಅಂತ ನೋಡೋ ಬದಲು ಕ್ವಾಲಿಟಿ ನೋಡಬೇಕು, ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ಯಾವ್ದು ಚೆನ್ನಾಗಿದೆ ಓವರಾಲ್ ಬಿ ತೊಗೊಂಡು ಮತ್ತೆ ಬಂದೆ. ಆ್ಯಂಡ್ ಶಾಂಪೂ ಎಲ್ಲ ಇಲ್ಲಿ ಚೆನ್ನಾಗಿ ಸಿಗುತ್ತೆ, ಕಮ್ಮಿ ಪ್ರೈಸ್ ಸಿಗುತ್ತೆ. ಮನೆಗೆ ಬಂದವ್ರಿಗೆ ಯೂಸ್ ಮಾಡೋಕ್ಕೆ ಅಂತ ಹೇಳಿ ನಾನು ಅವ್ರಿಗೆ ತೊಗೊಂಡೆ. ನಾನು ಲೋರಿಯಲ್ಲಿ ಯೂಸ್ ಮಾಡೋದು, ಹಾಗಾಗಿ ಅವ್ರಿಗೆ ಸ್ಯಾಶೆಟಲ್ಲಿ ಶಾಂಪೂ ಬೇಕಿತ್ತು. ಸೊ ಅದನ್ನು ತೊಗೊಂಡು ಮತ್ತು ಸೋಪು ಸಿಂಥಾಲ್ ಯೂಸ್ ಮಾಡೋದು ಮನೆಯಲ್ಲಿ, ಅದು ಕೂಡ ಎತ್ಕೊಂಡು ನಾನು ಸೆಬಾಮೆಟ್ ಸೋಪ್ ಯೂಸ್ ಮಾಡೋದು. ಹಾಗೆ ಮೂವ್ ಹಾಕ್ತಾಯಿದ್ದೀನಿ. ಏನು ಬೇಕಿದೆ ಅದನ್ನ ಎತ್ಕೊಂಡು. ಏನಂದರೆ ಓಡಾಡೋದೇ ಫ್ರೆಂಡ್ಸ್ ಬೇಜಾರು, ಎಷ್ಟು ದೊಡ್ಡದಿದೆ, ಆದರೆ ತುಂಬ ಓಡಾಡ್ಕೊಂಡು ಇರಬೇಕು. ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದು ಏನಿದೆ ಆಲ್ಕೋಹಾಲ್ ವೈನ್ ಮತ್ತು ವೈನೆಲ್ಲ ಸೇಲ್ ಮಾಡ್ತಾರೆ. ಸೊ ಅದು ಅಲ್ಲಿತ್ತು, ಅದನ್ನು ನೋಡಿದೆ. ಯಾವಾಗ ಆಯಿತು ನಾನು ನೋಡೇ ಇರಲಿಲ್ಲ ಅಂತ ಅಂದ್ಕೊಂಡು ಬಂದೆ. ಹಾಗೆ ಬರ್ತಾ ಮತ್ತು ನೆಕ್ಸ್ಟ್ ಏನು ತೊಗೊಳ್ಬೇಕಂದ್ರೆ ನೋಡ್ತಾ ಇದ್ದೀನಿ, ಇದೆಲ್ಲ ಸ್ನ್ಯಾಕ್ಸ್ ಐಟಮ್ನು. ಈ ಕಡೆ ಬಂದು ಸೇಮ್ ಹಾಗೆ ಚುರುಮುರಿ ಆ ಥರ ಎಲ್ಲ, ಚುರುಮುರಿ ಎಲ್ಲ ಖಾರ ಆ ಥರ ಎಲ್ಲ ಇದೆ. ಅದನ್ನು ಮುಗಿಸ್ಕೊಂಡು ಫ್ರೆಂಡ್ಸ್ ಇಲ್ಲಿ ನೋಡಿ, ಈ ಬ್ಲ್ಯಾಂಕೆಟ್ ಮತ್ತು ಪಿಲ್ಲು ಹತ್ರ ಬಂದೆ. ನನಗಂತೂ ಒಂದು ಬ್ಲ್ಯಾಂಕೆಟ್ ಹೆವಿ ಇಷ್ಟ ಆಗೋಗ್ಬಿಡ್ತು. ಅದು 999 ರೂಪೀಸ್ ಇದೆ. ಸಖತ್ತಾಗಿದೆ ನೋಡಿ ಯಾವ ಥರ ಇದೆ. ಬಟ್ ಕ್ಲಾತ್ ಎಲ್ಲ ಸಖತ್ತಾಗಿತ್ತು, ತುಂಬ ಇಷ್ಟ ಆಯಿತು. ಇವಾಗ ಏನು ಬೇಡ, ಬೇಸಿಗೆ ಸ್ಟಾರ್ಟ್ ಆಯ್ತಲ್ವ, ಸೊ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ನಾನೇ ಸಮಾಧಾನ ಮಾಡಿಕೊಂಡೆ. ಬಟ್ ಮನೆಗೆ ಹೋದರೂ ಅದೇ ಅನಿಸ್ತಾ ಇರುತ್ತೆ ಮನಸ್ಸಲ್ಲಿ, ಆ ಬ್ಲ್ಯಾಂಕೆಟ್ ತೊಗೊಳ್ಬೇಕಾಗಿತ್ತ ಅಂತ. ಇದು ಬೇಕಿತ್ತು ನನಗೆ, ಅದಕ್ಕೆ ಬಂದೆ. ಈ ಥರ ಹಾಕ್ಸ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ನೋಡಬೇಕು. ನೋಡಿ ಥ್ರೆಡ್ ಎಲ್ಲ ಇರುತ್ತೆ. ಇಲ್ಲೇನು ನಾನು ತೊಗೊಳ್ಳೋದಿಲ್ಲ, ಬಟ್ ವಿಡಿಯೋ ಮಾಡಿದೆ ಅಷ್ಟೇ. ಒಂದಿದೆ ಬೇಕಾಗಿರೋದು. ಆ್ಯಂಡ್ ಮನೆ ಅಂದಮೇಲೆ ಮ್ಯಾಗಿ ಇರಲೇಬೇಕು. ಸೊ ಹಾಗಾಗಿ ಮ್ಯಾಗಿ ಕೂಡ ತೊಗೊಂಡೆ. ಹಾಗೆ ಸಾಲ್ಟ್ ಅಲ್ಲೇ ಇತ್ತು, ಅದನ್ನು ಕೂಡ ತಗೊಂಡೆ. ಮತ್ತು ಹಾಗೆ ಮುಂದೆ ಹೋಗಿ ಆಯಿಲ್ ಬೇಕಿತ್ತು, ಅದು ಆಯಿಲ್ ಕೂಡ ತೊಗೊಂಡು, ಬಿಸ್ಕೆಟ್ ಇದೆಲ್ಲ ಇಲ್ಲ ಆಯಿಲ್, ಮತ್ತು ಈ ಕಡೆ ಸೈಡ್ ಬಿಸ್ಕೆಟ್ ಇತ್ತು. ಅಲ್ಲಿ ನಾನು ಆರೆಂಜ್ ಫ್ಲೇವರ್ ಬಿಸ್ಕೆಟ್ ತಿಂದು ಅದು ಕೂಡ ಬೈ ಮಾಡಿಕೊಂಡು, ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಅದೆಲ್ಲ ಬೇಕಿತ್ತು, ಅದನ್ನು ಕೂಡ ತೊಗೊಂಡೆ. ನನಗೇನು ಯಾರು ಇರ್ತಾರೆ ಆಮೇಲೆ ಅದಕ್ಕೂ ಬೈತಾರೆ, ಸರಿ ಇರಲ್ಲ ಎಲ್ಲ ಮುಂದೆ. ಮತ್ತು ಫೈನಲಿ ಇಷ್ಟೆಲ್ಲ ಥಿಂಗ್ಸ್ ತೊಗೊಂಡು ಬಿಲ್ ಹಾಕಿಸ್ಕೊಂಡು ಮನೆಗೆ ಬಂದೆ. ಬರುವಾಗ ಆಟೋ ಸಿಗಲಿಲ್ಲ, ಅದೊಂದು ಟ್ರಬಲ್ ಆಯಿತು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ತುಂಬ ಟಯರ್ಡ್ ಆಗಿದೆ. ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್ ಎಲ್ರಿಗೂ.